ಈಗ ಒಂದೇ ಹೇಳ್ತೀನಿ, ಈಗ ಶಿರಾ ಮಾಡಿದಾರೆ ಅನ್ಕೊಡ್ರಿ, ಕೇಸರಿ ಬಾತ್ ಅಂತ ಕರೀತಾರೆ ಬೆಂಗಳೂರು ಸೈಡ್ನವರು. ಆ ಕೇಸರಿ ಬಾತ್ ನಲ್ಲಿ ಗೋಡಂಬಿ ಇಲ್ಲ, ಒಣ ದ್ರಾಕ್ಷಿ ಇಲ್ಲ, ಯಾವುದೇ ಮಸಾಲೆ ಪದಾರ್ಥ ಇಲ್ಲ ಅಂದ್ರೆ ಅದನ್ನ ಚೆನ್ನಾಗಿದೆ ಅಂತ ತಿಂತೀರೋ, ಜಾಸ್ತಿ ಗೋಡಂಬಿ ಜಾಸ್ತಿ ಒಣ ದ್ರಾಕ್ಷಿ ಇದ್ರೆ ಖುಷಿ ಖುಷಿಯಿಂದ ತಿಂತೀರಿ? ನಿಮ್ಮ ಆನ್ಸರ್ಗಳು ಕೂಡ ಹಾಗೇನೆ. ನಾವು ಓದೋವಾಗ ನೀವು ಎಷ್ಟು ಚೆನ್ನಾಗಿ ಅದರಲ್ಲಿ ರೆಪ್ರೆಸೆಂಟೇಷನ್ ಮಾಡಿರ್ತೀರಿ, ಎಷ್ಟು ಎಕ್ಸಾಂಪಲ್ಸ್ ಕೊಡ್ತೀರಿ, ಅಷ್ಟು ಖುಷಿ ಆಗುತ್ತೆ. ಅವಾಗ ಅಷ್ಟು ಡೋಪಮಿನ್ ನಮ್ದು ರಿಲೀಸ್ ಆಗುತ್ತೆ. ಇಲ್ಲಿ ಡೋಪಮಿನ್ ರಿಲೀಸ್ ಆದ್ರೆ ಕೈಯಿಂದ ಅಂಕಗಳು ರಿಲೀಸ್ ಆಗುತ್ತೆ. ಇಷ್ಟೇ ನೆನ್ಪಿಟ್ಕೊಡ್ರಿ, ಅಂಕಗಳನ್ನ ತಗೊಳ್ಳೋದಂತ ಅಂದ್ರೆ ಇವ್ಯಾಲ್ಯುವೇಟರ್ನ ಚೀಟ್ ಮಾಡೋದು, ಹೆಚ್ಚು ಎಕ್ಸಾಂಪಲ್ ಕೊಡೋದವ್ರಿ. ಮತ್ತೆ ಸುಮ್ಮನೆ ಏನೋ ಬರೀಬಾರ್ದು, ರಿಲೇಟೆಡ್ ಇರಬೇಕು. ಮೊದಲು ಪ್ರಶ್ನೆ 10 ಮಾರ್ಕ್ಸ್ ಇದೆಯೋ 15 ಮಾರ್ಕ್ಸ್ ಇದೆಯೋ ಅಂತ ನೋಡ್ಕೊಳ್ಬೇಕು. 10 ಮಾರ್ಕ್ಸ್ ಪ್ರಶ್ನೆನೇ ಸಾಮಾನ್ಯವಾಗಿ ಅವರು 2 ವಿಭಾಗ ಮಾಡಿರ್ತಾರೆ. ಆಮೇಲೆ 15 ಮಾರ್ಕ್ಸ್ ನ ಪ್ರಶ್ನೆ ಇದ್ರೆ 3 ವಿಭಾಗ ಮಾಡಿರ್ತಾರೆ. ಸೊ ನಮಗೆ 3 ಸಬ್ ಹೆಡ್ಡಿಂಗ್ ಗಳು ಬರ್ಬೇಕು ಅದರಲ್ಲಿ. 15 ಮಾರ್ಕ್ಸ್ ಇದ್ರೆ, 10 ಮಾರ್ಕ್ಸ್ ಇದ್ರೆ 2 ಸಬ್ ಹೆಡ್ಡಿಂಗ್ ಗಳು ಬರ್ಬೇಕು. ಪ್ರಶ್ನೆಯನ್ನ ಮೊದಲು ಕಾಂಟೆಕ್ಸ್ಟ್ ನಿಂದ ಆರಂಭ ಮಾಡಬೇಕು. ಕಾಂಟೆಕ್ಸ್ಟ್ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ನ ಎಕ್ಸಾಂಪಲ್ ನ ಹಾಕಿ ಒಂದ್ ಸಾಲು ಬರೆಯೋದು. ಇನ್ನು ಇಂಟ್ರೊಡಕ್ಷನ್ ಬರೀರಿ. ಕಾಂಟ್ರವರ್ಷಿಯಲ್ ಯಾವ್ದು ಬರೀಬಾರ್ದು, ಜಾಸ್ತಿ ಗೊತ್ತಿರಲಿ. ಅದು ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬಂದಿರ್ಬೇಕು ಅಂತವ್ರ ಮೇಲೆ ಬರೀರಿ. ಇಲ್ಲ ಅಂದ್ರೆ ಸುಮ್ಮನೆ ನೀವು ನಡು ಏನಾದ್ರು ಬರ್ಕೊಂಡ್ ಕೂತ್ರಿ, ಪೂರ್ವಾಗ್ರಹ ಪೀಡಿತರಂತಾರೆ. ಅದಕ್ಕೆ ಕಾಂಟೆಕ್ಸ್ಟ್ ಆಯ್ತು, ಇಂಟ್ರೊಡಕ್ಷನ್ ಆಯ್ತು. ಈಗ ಇದಿಷ್ಟಕ್ಕೆ 1 ಮಾರ್ಕ್ಸ್ ಸಿಕ್ತು ನಿಮಗೆ. ಇನ್ನು ಸಬ್ ಹೆಡ್ಡಿಂಗ್ಗಳು 10 ಮಾರ್ಕ್ಸ್ ನ ಪ್ರಶ್ನೆ ಇದ್ರೆ ಅದಕ್ಕೆ 2 ಸಬ್ ಹೆಡ್ಡಿಂಗ್ ಬರೀಬೇಕಾಗತ್ತೆ. ನೀವು 2 ಸಬ್ ಹೆಡ್ಡಿಂಗ್, ಮೊದಲನೇ ಸಬ್ ಹೆಡ್ಡಿಂಗು ಪ್ರಶ್ನೆಯಲ್ಲಿ ಏನಿದೆ ಅದನ್ನೇ ತಗೊಂಡು ಬರೀಬೇಕು. ಅಂದ್ರೆ ಅದನ್ನೇ ಬರೆಯೋ ಅಲ್ಲ, ಅದಕ್ಕೆ ಅವ್ರು ಏನ್ ಕೇಳಿದ್ದಾರೆ, ಪಾತ್ರ, ಆಡಳಿತ ಸೇವೆಯಲ್ಲಿ ನೈತಿಕತೆಯ ಪಾತ್ರ, ಸಬ್ ಹೆಡ್ಡಿಂಗ್ ಅದು. ಆಮೇಲೆ ಸಬ್ ಹೆಡ್ಡಿಂಗ್ಗೆ ಬಾಕ್ಸಿಂಗ್ ಫಾರ್ ಇಟ್ ಅಂತ ಬರೆದಿದ್ದೀನಿ. ಬಾಕ್ಸಿಂಗ್ ಅಂದ್ರೆ ಅದ್ರ ಜೊತೆ ನೀವು ಯುದ್ಧ ಮಾಡೋದಲ್ಲ, ಬಾಕ್ಸ್ ಹಾಕಬೇಕು ಅಂದ್ರೆ ಎದ್ದು ಕಾಣುತ್ತದು. ಸಬ್ ಹೆಡ್ಡಿಂಗ್ ನೀವು ಬಾಕ್ಸ್ ಹಾಕಿದ್ರೆ ಎದ್ದು ಕಾಣುತ್ತೆ. ಕೆಲವೊಬ್ರು 2 ಲೈನ್ ಹಾಕ್ತಾ ಇದ್ರೆ ಅಂಡರ್ಲೈನ್ ಮಾಡ್ಬೇಡ್ರಿ. ಆತರ ಸಿಂಗಲ್ ಒಂದು ಬಾಕ್ಸ್ ಹಾಕೋದಿತ್ತು ಸಬ್ ಹೆಡ್ಡಿಂಗ್ ಅದು. ಆತರ 2 ಸಬ್ ಹೆಡ್ಡಿಂಗ್ ಬರಬೇಕು. ಇನ್ನು ಸಬ್ ಹೆಡ್ಡಿಂಗ್ ಕೆಳಗಡೆ ಪಾಯಿಂಟ್ ಬರೀತಿರಲ್ಲ, ಆ ಪಾಯಿಂಟ್ ಗಳಿಗೆ ಕೀ ವರ್ಡ್ ಗಳನ್ನ ಯೂಸ್ ಮಾಡ್ಕೊಳ್ಬೇಕು. ಸುಮ್ಮನೆ ಕತಿ ಬರೀಬಾರ್ದು. ಪ್ರತಿಯೊಂದು ಪಾಯಿಂಟ್ಗೂ ಒಂದು ಎಕ್ಸಾಂಪಲ್ ಅನ್ನ ಬರೆಯೋಕೆ ಟ್ರೈ ಮಾಡೋದು. ಪ್ರತಿಯೊಂದು ಪಾಯಿಂಟ್ ಚಿಕ್ಕದಾಗಿ ಎಲ್ಲಿದೋ ಒಂದು ಎಕ್ಸಾಂಪಲ್ ಅನ್ನ ಹಾಕಬೇಕು. ಅದಕ್ಕೆ ಅಂಡರ್ಲೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಲೈನ್ ಕೀ ವರ್ಡ್ ಗಳಿಗೆ ಅಂಡರ್ಲೈನ್ ಮಾಡ್ಬೇಕು. ಎಕ್ಸಾಂಪಲ್ ಏನ್ ಬರ್ದಿರ್ತೀರಿ ಅದಕ್ಕೊಂದು ಅಂಡರ್ಲೈನ್ ಮಾಡ್ರಿ. ಅಲ್ಲೇ ಒಟ್ನಲ್ಲಿ ಒಂದು ಸಾಲಿನಲ್ಲಿ ಒಂದು ಅಂಡರ್ಲೈನ್ ಇರಲಿ. ಯಾವ್ದ್ರಲ್ಲಿ? ಇದರಲ್ಲಿ ಆನ್ಸರ್ ರೈಟಿಂಗ್ ನಲ್ಲಿ. ಎಸ್ಸೆ ನಲ್ಲಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಯಾವುದೋ ಒಂದು ಸಾಲಿಗೆ ಅಂಡರ್ಲೈನ್ ಇರಲಿ, ನೆನಪಿರಲಿ. ಕನ್ಕ್ಲೂಷನ್ ಅಲ್ಲಿ ಕೀ ವರ್ಡ್ ಗಳನ್ನ ಯೂಸ್ ಮಾಡಬೇಕು. ನೀವು 2 ಆಪ್ಷನ್ ಇದೆ. ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿರುವಂತ ಮಾತನ್ನ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬಳಸಬಹುದು. ಇಂಟ್ರೊಡಕ್ಷನ್ ಅಲ್ಲಿ ಬಳಸಿರ್ಲಿಲ್ಲ ಅಂದ್ರೆ ಕನ್ಕ್ಲೂಷನ್ ಅಲ್ಲಿ ಬರೀರಿ. ಕನ್ಕ್ಲೂಷನ್ ಅಲ್ಲಿ ಬರೀಲಿಲ್ಲ ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಬಳಸಿ. ಒಂದೇ ಕಡೆ ಬರೀರಿ, 2 ಕಡೆ ಬೇಡ, ರಿಪೀಟ್ ಆಗಬಾರ್ದು. ಓಕೆ. ಆಮೇಲೆ ಕನ್ಕ್ಲೂಷನ್ ಬರೆಯೋದು ಹೇಗೆ? ಓದ್ರಿ. ವಿಷನ್ ಮ್ಯಾಗಝಿನ್ ಅಲ್ಲಿ ಕನ್ಕ್ಲೂಷನ್ ಅಂತ ಇರುತ್ತೆ ನೋಡ್ರಿ, ಅದನ್ನ ಓದ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಯಾವ ತರ ಬರೆಯೋದು ಅಂತ. ಇಷ್ಟು ಪಾಯಿಂಟ್ ನೀವು ಹಾಕಿದ್ರಿ ಅನ್ಕೊಡ್ರಿ, ಮುಗೀತು. ಇನ್ನೊಂದು ಮರ್ತೆ ನಾನು ಅದ್ರಲ್ಲಿ ಹೇಳೋದು, ಡಯಾಗ್ರಾಮ್ಸ್, ಫ್ಲೋ ಚಾರ್ಟ್ಸ್. ಈ ಪಾಯಿಂಟ್ ಗಳ ಪಕ್ಕದಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಅಲ್ಲಲ್ಲಿ ಡಯಾಗ್ರಾಮ್ಸ್ ಆರ್ ಫ್ಲೋ ಚಾರ್ಟ್ಸ್. ಒಂದ್ ಆನ್ಸರ್ಗೆ ಅಟ್ಲೀಸ್ಟ್ ಒಂದಾದ್ರೂ ಇರಲೇಬೇಕು. 50 ಪೇಜ್ ಇರುತ್ತೆ ನಿಮ್ಮ ಆನ್ಸರ್ ಪೇಪರು. 50 ಪೇಜ್ ನಲ್ಲಿ ಕನಿಷ್ಠ 20 ಡಯಾಗ್ರಾಮ್ಸ್ ಅಥವಾ ಫ್ಲೋ ಚಾರ್ಟ್ಸ್ ಬರಬೇಕು. ಅಂದ್ರೆ ಅರ್ಧ ಆದ್ರೂ ಇರಬೇಕು. ಅಂದ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡೋಕೆ.